ಇದು ಎಂದೂ ಹುಟ್ಟಿಲ್ಲ, ಎಂದೂ ಸಾಯೋದಿಲ್ಲ. ಇದು ಅಜ ಇದೆ, ಶಾಶ್ವತವಾಗಿದೆ. ಪಡ್ಕೊಳ್ಳೋದನ್ನು ಹೇಳಿದರು, ಬಿಡಬೇಕಾದದ್ದನ್ನು ಹೇಳಿದರು, ಮತ್ತು ಮುಂದೆ ಪಡ್ಕೊಳ್ಳೋದನ್ನು ಹೇಳ್ತಾರೆ. ಮನುಜ ಕುಲ ಜನನದ ಲಾಭವಾಗುವುದು ಆನಾರೆಂದು ತಿಳಿಯುವುದು. ನಾನು ಕಲಿಯೋದು ಪೂರ್ಣ ಆಯ್ತಲ್ಲ ಅಂತ ಶ್ವೇತಕೇತುವಿಗೆ ಅನಿಸಿದ ಮೇಲೆ ಗುರುಕುಲದ ಪ್ರಾಚಾರ್ಯರು ಹೌದು ಮುಗಿತು, ನೀ ಹೋಗಬಹುದು ಅಂತ ಹೇಳಿದರು. ನಾಮ್ನಾ ಪ್ರತೀಯತೆ ಲೋಕೇ ಯತ್ ಸಿದ್ಧಾಂತ ಶಿಖಾಮಣಿ. माया मरे न मन मरे, मर मर गए शरीर. आशा तृष्णा न मरे, कह गए दास कबीर. आशा तृष्णा न मरे, कह गए दास कबीर. ಮಾಯೆ, ಮನಸ್ಸು, ಆಸೆ, ಆಕಾಂಕ್ಷೆ ಇವು ಸಾಯಂಗಿಲ್ಲ. ಶರೀರ ಹೋಗ್ತದ, ಮನಸ್ಸು ಮತ್ತೊಂದು ಶರೀರವನ್ನು ಪ್ರವೇಶ ಮಾಡ್ತದ. ಇದೇ ಆಸೆಗಳನ್ನು ಆ ಶರೀರದ ಮೂಲಕ ಮತ್ತೆ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತದೆ. ಒಮ್ಮೆ ಹುಟ್ಟಿದ್ದು ಒಮ್ಮೆ ಸಾಯೋದು. ಇದರ ಒಳಗೆ ಮತ್ತೊಂದಿದೆ, ಅದನ್ನು ನಾವು ಆತ್ಮ ಅಂತ ಕರಿತೀವಿ. ಆ ಆತ್ಮ ಎಂದೂ ಹುಟ್ಟಿಲ್ಲ, ಯಾವಾಗೂ ಸಾಯೋದಿಲ್ಲ. ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೇ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾವ ನ ಭೂಯ. ಭಗವದ್ಗೀತೆ ಹೇಳ್ತದೆ. ಇದು ಎಂದೂ ಹುಟ್ಟಿಲ್ಲ, ಎಂದೂ ಸಾಯೋದಿಲ್ಲ. ಇದು ಅಜ ಇದೆ, ಶಾಶ್ವತವಾಗಿದೆ, ಅತ್ಯಂತ ಸನಾತನವಾಗಿದೆ, ಪ್ರಾಚೀನ ಇದೆ. ಈ ಆತ್ಮತತ್ವವನ್ನು ಗುರುವಾದವನು ತಿಳಿದುಕೊಂಡಿರಬೇಕು. ಗುರುವಿನ ಲಕ್ಷಣಗಳನ್ನು ಹೇಳೋ ಕಾಲಕ್ಕೆ ಜಗದ್ಗುರು ರೇಣುಕ ಭಗವತ್ಪಾದರು ಉಪೈತಿ ಲೋಕವಿಖ್ಯಾತಂ ಅಂತ ಮೊದಲು ಹೇಳಿ, ಏನು ಪಡ್ಕೊಂಡಿರಬೇಕು ಅಂತ ಮೊದಲು ಹೇಳಿದರು. ಲೋಕವಿಖ್ಯಾತಿಯನ್ನು ಪಡ್ಕೊಂಡಿರಬೇಕು. ಆಮೇಲೆ ಮುಂದೆ ಏನು ಬಿಡಬೇಕು ಅಂತ ಹೇಳ್ತಾರೆ. ಲೋಭ ಮೋಹ ವಿವರ್ಜಿತಂ. ಪಡ್ಕೊಳ್ಳೋದನ್ನು ಹೇಳಿದರು, ಬಿಡಬೇಕಾದದ್ದನ್ನು ಹೇಳಿದರು, ಮತ್ತು ಮುಂದೆ ಪಡ್ಕೊಳ್ಳೋದನ್ನು ಹೇಳ್ತಾರೆ. ಆತ್ಮತತ್ವ ವಿಚಾರಜ್ಞಂ. ಆತ್ಮತತ್ವದ ವಿಚಾರವನ್ನು ಬಲ್ಲವನಾಗಿರಬೇಕು, ತಿಳ್ಕೊಂಡವನಾಗಿರಬೇಕು. ಗುರುವಿನ ಮೂರನೇ ಲಕ್ಷಣ ಇದು. ಆತ್ಮತತ್ವದ ಸ್ವರೂಪವನ್ನು ಬಲ್ಲವನಾಗಿರಬೇಕು. ಉಪನಿಷತ್ನೊಳಗೆ ಒಂದು ಸುಂದರವಾದ ಕಥೆ ಬರ್ತದೆ, ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಇದೇ ಜೀವನದ ನಿಜವಾದ ಸೂತ್ರ. ನಮ್ಮ ಎಲ್ಲ ಬಂಧನ ದುಃಖಗಳನ್ನು ದೂರ ಮಾಡಿಕೊಳ್ಳಿಕ್ಕಿರುವಂಥ ನಿಜವಾದ ಉಪಾಯ. ಮನುಷ್ಯ ಹುಟ್ಟಿ ಬಂದದ್ದು ಎದರ ಸಲುವಾಗಿ ಅಂದರೆ ಇದನ್ನು ತಿಳ್ಕೊಳ್ಳೋದಕ್ಕಾಗೇ. ಮನುಜ ಕುಲ ಜನನದ ಲಾಭವಾಗುವುದು. ನಿಜಗುಣ ಶಿವಯೋಗಿಗಳು ಪ್ರಶ್ನೆ ಮಾಡ್ತಾರೆ, ಮನುಜ ಕುಲ ಜನನದ ಲಾಭವಾಗುವುದು ಆನಾರೆಂದು ತಿಳಿಯುವುದು. ನಾನು ಯಾರು ಅನ್ನೋದನ್ನು ತಿಳ್ಕೊಳ್ಳೋದೇ ಮನುಷ್ಯನಾಗಿ ಹುಟ್ಟಿರೋದರ ಪ್ರಯೋಜನ ಅನ್ನುವಂಥ ಮಾತನ್ನು ನಿಜಗುಣ ಶಿವಯೋಗಿಗಳು ಹೇಳಿದ್ದಾರೆ. ಉದ್ದಾಲಕ ಅಂತ ಒಬ್ಬ ಋಷಿಗಳು. ಆ ಉದ್ದಾಲಕ ಋಷಿಗಳಿಗೆ ಒಬ್ಬ ಮಗ ಶ್ವೇತಕೇತು ಅಂತ. ಶ್ವೇತಕೇತು ಅಂತ ಅವನ ಹೆಸರು. ಉದ್ದಾಲಕ ಋಷಿಗಳು ಮಹಾವಿದ್ವಾಂಸರು. ಶಾಸ್ತ್ರದ ಎಲ್ಲ ಆಯಾಮಗಳನ್ನು ಆಮೂಲಾಗ್ರವಾಗಿ ಬಲ್ಲವರಾಗಿದ್ದರು. ಆಮೂಲಾಗ್ರವಾಗಿ ಬಲ್ಲವರಾಗಿದ್ದರು. ಮನಸ್ಸು ಮಾಡಿದರೆ ಶ್ವೇತಕೇತುವಿಗೆ ತಮ್ಮಲ್ಲಿರೋ ಅಗಾಧವಾದ ಆ ಜ್ಞಾನವನ್ನು ತಾವೇ ಧಾರೆ ಎರಿಬಹುದಾಗಿತ್ತು. ಆದರೆ ಬೇಡ ಅಂದರು ಅವರು. ನಾನು ಕಲಿಸ್ಲಿಕ್ಕೆ ಹೋದರೆ ತಂದೆ ಅನ್ನೋ ಸಲುಗೆಯಿಂದ ಕಲಿಬೇಕಾಗಿರೋದನ್ನು ಕಲಿಯದೇ ಇರಬಹುದು.
ಕಲಿಬೇಕಾಗಿದ್ದನ್ನು ಕಲಿಯದೇ ಇದ್ದಾಗ ಅವನ ವಿದ್ಯೆ ಅಪೂರ್ಣ ಆಗಬಹುದು. ಅದಕ್ಕೆ ಅವಕಾಶ ಕೊಡೋದು ಬೇಡ ಅಂತ ಹೇಳಿ ಒಂದು ಗುರುಕುಲಕ್ಕೆ ಕಳಿಸಿಕೊಟ್ರು. ಶ್ವೇತಕೇತು ಗುರುಕುಲಕ್ಕೆ ಹೋದ. ಗುರುಕುಲದ ಪದ್ಧತಿಗೆ ಅನುಗುಣವಾಗಿ ಎಲ್ಲ ಶಾಸ್ತ್ರಗಳನ್ನು ಸಕ್ರಮವಾಗಿ ಅಭ್ಯಾಸ ಮಾಡ್ತಾ 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 ಬಂದ. 12 ವರ್ಷ ಗುರುಕುಲದಲ್ಲಿದ್ದ. 12 ವರ್ಷ ಮುಗಿದ ಮೇಲೆ ಶ್ವೇತಕೇತು ಗುರುಗಳ ಹತ್ರ ಬಂದ. ನಾನು ಬಂದು 12 ವರ್ಷ ಆಯಿತು ಗುರುಗಳೇ, ಮತ್ತು 12 ವರ್ಷಕ್ಕೆ ಒಂದು ಪಟ್ಟ ಅಂತ ಹೇಳ್ತಾರೆ. ಈ 12 ವರ್ಷದಲ್ಲಿ ಕಲಿಬೇಕಾಗಿದ್ದನ್ನೆಲ್ಲ ಕಲಿತಾಗಿದೆ. ನನ್ನ ಅಧ್ಯಯನ ಪೂರ್ಣ ಆಗಿದೆ ಅಂತ ನೀವು ಅಪ್ಪಣೆ ಕೊಟ್ಟರೆ ನಾನು ಇಲ್ಲಿಂದ ನನ್ನ ಮನೆಗೆ ನಿರ್ಗಮಿಸ್ತೇನೆ ಅಂತಂದ. ಅಧ್ಯಯನ ಮುಗಿದೈತೋ ಇನ್ನೂ ಕಲಿಯುವುದೈತೋ ಅನ್ನೋದನ್ನು ಯಾರು ಹೇಳಬೇಕು? ಗುರುಗಳು ಹೇಳಬೇಕು. ಆದರೆ ಇಲ್ಲಿ ಶ್ವೇತಕೇತು ಏನು ಮಾಡ್ಯಾನಂದ್ರೆ, ನನ್ನ ಅಧ್ಯಯನ ಮುಗಿದಿರಬೇಕಲ್ಲ ಅಂತ ಹೇಳಿ ತಾನೇ ಗುರುಗಳ ಹತ್ರ ಬಂದು ಕೇಳಿದ. ಗುರುಗಳು ವಿಚಾರ ಮಾಡ್ತಾರೆ, ಕಲಿಯೋದು ಮುಗಿದೈತಿ ಅಂತ ಅವನಿಗೆ ಅನಿಸಿದ ಮೇಲೆ ಇನ್ನು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪಾತ್ರೆ ತುಂಬಿದ ಮೇಲೆ ಏನು ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ? ಏನಾರು ಹಾಕಕ್ಕೆ ಬರ್ತದನ್ನೋದ್ರೊಳಗೆ ಏನೂ ಹಾಕ್ಲಿಕ್ಕೆ ಆಗಂಗಿಲ್ಲ. ಖಾಲಿ ಇದ್ರೆ ಅದು ಹಿಡ್ಕೊಳ್ತದ, ಖಾಲಿ ಇದ್ರೆ ಏನರ ತಗೊಳ್ತದ. ತುಂಬಿತ್ತು ಅಂದ್ರೆ ಅದರೊಳಗೆ ಏನೋ ಹಾಕಿದ್ರೂ ಅದು ಕೆಳಗೆ ಬೀಳೋದು. ನಾನು ಕಲಿಯೋದು ಪೂರ್ಣ ಆಯ್ತಲ್ಲ ಅಂತ ಶ್ವೇತಕೇತುವಿಗೆ ಅನಿಸಿದ ಮೇಲೆ ಗುರುಕುಲದ ಪ್ರಾಚಾರ್ಯರು ಹೌದು ಮುಗೀತು, ನೀ ಹೋಗಬಹುದು ಅಂತ ಹೇಳಿದರು. ವಾಪಸ್ ಉದ್ದಾಲಕ ಮಹರ್ಷಿಗಳ ಆಶ್ರಮಕ್ಕೆ, ತನ್ನ ತಂದೆಯ ಆಶ್ರಮಕ್ಕೆ ಬಂದ. ಬರೋದ್ರ ಜೊತೆಗೆ ನಾನು ಬಹಳ ಕಲ್ತೇನೆ ಅನ್ನೋ ಅಹಂಕಾರವನ್ನು ತುಂಬಿಕೊಂಡು ಬಂದ. ಒಮ್ಮೊಮ್ಮೆ ಹೊರಗಡೆ ಕಲೀಲಿಕ್ಕೆ ಹೋದವ್ರಿಗೆ ಇದೊಂದು ಹುಚ್ಚು ಅಭಿಮಾನನೂ ಕೂಡ ಸೇರ್ಕೊಂಡು ಬಿಡ್ತದೆ. ಏನೋ ಒಂದು ಡಿಗ್ರಿ ಪಡ್ಕೊಂಡ, ಏನೋ ಒಂದು ಡಾಕ್ಟ್ರೇಟ್ ಪಡ್ಕೊಂಡ, ಏನೋ ಒಂದು ಸಾಧನೆ ಮಾಡ್ದ ಅಂದ್ರೆ ನನ್ನ ಮುಂದೆ ಯಾರದಾರ, ನಾನೇ ಎಲ್ಲ ಕಲ್ತವ ಅಂತ ಅನ್ನುವಂಥ ಒಂದು ಅಭಿಮಾನ ಸೇರ್ಕೊಂಡು ಬಿಡ್ತದೆ. ನಾಮ್ನಾ ಪ್ರತೀಯತೆ ಲೋಕೆ ಯತ್ ಸಿದ್ಧಾಂತ ಶಿಖಾಮಣಿ